ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ಹೇಳಿದ್ದೆ ಎಳೆಯ ರಾಮರಾಯರು ಯುದ್ಧಕ್ಕೆ ಶುರುವಾಗೋದಕ್ಕೆ ಮುಂಚಿತವಾಗಿ ತಮ್ಮ ಸೈನ್ಯವನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡ್ತಾರೆ. ವಿಜಯನಗರದ ವೀರರೇ, ಯಾವತ್ತಿಗೂ ಹಿಂತಿಗೆಯಲ್ಲ ನಾವು ಅಂತ ಒಂದು ಪ್ರತಿಜ್ಞೆ ಮಾಡಿ ಇವತ್ತಿನ ಶತ್ರುಗಳ ಜೊತೆ ಹೋರಾಡಿ ಈ ಎಳೆಯ ರಾಮರಾಯ ಇಲ್ಲಿವರೆಗೆ ಸೋಲನ್ನ ಕಂಡವನೇ ಅಲ್ಲ ಅಂತ ನೀವು ಸೋಲ್ತರಬೇಡಿ. ಡೂ ಆರ್ ಡೈ ಅನ್ನೋ ಮನ್ಸಿದ್ರಷ್ಟೇ ಮಾಡಿ ಯುದ್ಧಕ್ಕೆ ಬನ್ನಿ, ಇಲ್ಲದೆ ಈಗಲೇ ವಾಪಸ್ ಹೊರಟೋಗಿ. ಯುದ್ಧದಲ್ಲಿ ಎದೆಗೊಟ್ಟು ಹೋರಾಡ್ತೀವಿ, ವಿಜಯನಗರ ಉಳಿಸ್ತೀವಿ ಅನ್ನೋರು ಇದ್ರಷ್ಟೇ ಯುದ್ಧಕ್ಕೆ ಬನ್ನಿ, ಇಲ್ಲ ಈಗಲೇ ಹೊರಟೋಗ್ಬಿಡಿ, ಈಗಲೇ ಗೆಟ್ ಔಟ್ ಆಫ್ ದ ಸೈಟ್. ಬಂದವರು 100% ಕೊಟ್ಟು ಹೋರಾಡಿ ನೀವು ಅಂತ ಹೇಳಿ ಅವರು ಹುರಿದುಂಬಿಸ್ತಾರೆ. ಎಲ್ಲರೂ ಹೋರಾಡಕ್ಕೆ ರೆಡಿ ಆಗ್ತಾರೆ. ಯುದ್ಧ ಶುರುವಾಗುತ್ತೆ. ರಕ್ಕಸಗಿ ತಂಗಡಿ ಮಧ್ಯದ ಕೋಲೂರು ಗ್ರಾಮದ ನಲತವಾಡ ಗ್ರಾಮದ ವಿಶಾಲ ಬಯಲಿನಲ್ಲಿ ಯುದ್ಧ ಶುರುವಾಗುತ್ತೆ. ಈಗ ನಾನು ಬಕೈರ್ ಓದ್ತೀನಿ. ಈಗ ಉಭಯ ಪಕ್ಷದವರು ಯುದ್ಧಕ್ಕೆ ಅಣಿಯಾದರೂ ಕೂಡಲೇ ಯುದ್ಧವು ಉಪಕ್ರಮವಾಯಿತು. ಮುಂದಿನ 3 ದಿನಗಳು ಮದ್ದಿನ ಹೊಗೆಯಿಂದ ಒಬ್ಬರ ಮುಖ ಒಬ್ಬರಿಗೆ ಕಾಣಲಿಲ್ಲ. ಇವ್ರ ಕಡೆನೂ 106 ಫಿರಂಗಿ, ಅವ್ರ ಕಡೆನೂ 106 ಫಿರಂಗಿ. ಮದ್ದು ಭುಮ್ ಭುಮ್ ಅಂತ ಹೊಡಿತಾ ಇದ್ರೆ ಹೊಗೆಯಿಂದನೇ ಕಾಣಿಸ್ಲಿಲ್ವಂತೆ. ಯಾರ ಮೇಲೆ ಯಾರು ಯುದ್ಧ ಮಾಡ್ತಾವ್ರೆ ಅಂತಾನೆ ಕೊನೆಗೆ ಅವ್ರವ್ರ ಮೇಲೆ ಅವ್ರವರೇ ಯುದ್ಧ ಮಾಡ್ಕೊಳಕ್ ಆಗ್ಬಿಟ್ಟಿದ್ರಂತೆ. ಕತ್ತಿ ಯಾವ ಕಡೆ ಬೀಸ್ತಾವ್ರೆ, ಕುದುರೆ ಯಾವ ಕಡೆ ಹೋಗ್ಬೇಕು, ಆನೆ ಯಾವ ಕಡೆ, ಒಬ್ಬರು ಮುಖ ಒಬ್ರು ಕಾಣ್ತಾ ಇಲ್ಲ. ಯುದ್ಧ ಫುಲ್ ಸ್ವಿಂಗ್ ಅಲ್ಲಿ ಯುದ್ಧ ಶುರುವಾಗೋಯ್ತು. ಆಯ್ತಾ? ಇವರು ಒಳ್ಳೆ ಪದಗಳು ಉಪಯೋಗಿಸಿದ್ದಾರೆ, ಅದನ್ನ ನಾನು ಹೇಳ್ತೀನಿ. ಬಡಬಡ, ಸರಸರ, ಡಬಡಬ, ಸುರುಸುರು, ಚಟ ಚಟ, ಪಟಪಟ ಅಂದ್ರೆ ಇವರು ನಮ್ಮ ಈ ಬಕೈರಲ್ಲಿ ಬರೆದಿರೋಂಥದ್ದು ಎಂಬ ಅನೇಕ ವಿಧವಾದ ಶಬ್ದಗಳಿಂದ ವಾತಾವರಣವು ತುಂಬಿತು. ಒಂದು ಕಡೆ ಸವಾರರಿಗೆ ಯುದ್ಧ, ಸಿಪಾಯಿಗಳಿಗೆ ಯುದ್ಧ. 3 ದಿನಗಳ ಇದೇ ರೀತಿಯಾದಂಥ ಯುದ್ಧವು ನಡೆಯಿತು. ಯಾರ ಮೇಲೆ ಯುದ್ಧ ಮಾಡಿದ್ರು ಅಂತಾನೆ ಗೊತ್ತಾಗದೇ ಇರುವಂತ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. 3 ದಿನ ಆದಮೇಲೆ ಕರ್ನಾಟಕ ಪಕ್ಷದವರು ಅಂದ್ರೆ ಈ ನಮ್ಮ ವಿಜಯನಗರದವರು ತುಂಬಾ ಚೆನ್ನಾಗಿ ಯುದ್ಧ ಮಾಡಿದ್ರು ಅಂತ ಅವರು ತಿಳ್ಕೊಂಡಿರ್ತಾರೆ. ಬಹಳ ಪರಾಕ್ರಮವನ್ನ ತೋರಿಸಿದ್ರು. ಯುದ್ಧರಂಗವನ್ನ ವರ್ತಮಾನವನ್ನು ಹೇಳಕ್ಕೂ ಕೇಳಕ್ಕೂ ಶಕ್ಯವಿಲ್ಲದಂತಾಯಿತು. ಉಭಯ ಪಕ್ಷಗಳಲ್ಲಿಯೂ ಅನೇಕ ಸರದಾರರು ಸತ್ತರು, ಅನೇಕರಿಗೆ ಗಾಯವಾದವು, ಮತ್ತನೇಕರು ಕಾಣದೆ ಹೋದರು. ಅಬ್ಸ್ಕ್ಯಾಂಡ್ ಆಗ್ಬಿಟ್ರು. ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ಲಿಲ್ಲ. ಈ ಸ್ಟ್ಯಾಂಪೀಡ್, ಮೊನ್ನೆ ಕುಂಭಮೇಳ ಸ್ಟ್ಯಾಂಪೀಡ್ ಆದಾಗ ಎಲ್ಲೆಲ್ಲಿ ಹೊಟ್ಟೋದ್ರು, ಯಾರ್ಯಾರು ಎಲ್ಲೋದ್ರು ಕಾಣ್ಲಿಲ್ವಲ್ಲ, ಆ ರೀತಿ ಸ್ಟ್ಯಾಂಪೀಡ್ ತರ ಆಗೋಯ್ತಲ್ಲಿ. ಯಾರೆಲ್ಲೋದ್ರು, ಯಾರ ಮೇಲೆ ಯಾರು ಯುದ್ಧ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗದಿರುವಂತ ದೊಂಬಿ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇಂಥ ಕಾಲದಲ್ಲಿ ನಿಜಾಂ ಶಾ ಮತ್ತೆ ಕುತುಬ್ ಶಾ ಬಹಳ ಸೈನಿಕರು ಚೆನ್ನಾಗಿ ಯುದ್ಧ ಮಾಡಿದ್ರು ಅಂತ ಬಹಳ ಸಂತೋಷದಿಂದ ಇದ್ರಂತೆ. ಆದ್ರೆ ಆದಿಲ್ ಶಾ ಮತ್ತೆ ಕನ್ನಡ ಜಾಣ ಅಂತ, ಆದಿಲ್ ಶಾಗ್ ಒಂದು ಬಿರುದಿರುತ್ತೆ ಕನ್ನಡ ಜಾಣ ಅಂತ, ನೋಡ್ರಿ. ಅದನ್ನ ನಾನೀಗ ಈ ವಿಜಯನಗರದ ಮುಗಿಸಿದ ಮೇಲೆ ಆದಿಲ್ ಶಾಹಿ ಕಥೆ ಹೇಳ್ತೀನಿ ನಿಮಗೆ. ಬಿಜಾಪುರ, ಗುಲ್ಬರ್ಗ, ಬೀದರ್ ಅದು ಹೇಳದೇ ಇದ್ರೆ ನಿಮ್ಗೆ ಇದು ಅಪೂರ್ಣ. ಇದು ಈಗ ನಾವು ಒಂದ್ ಸೈಡ್ ಇಂದ ನೋಡ್ತಾ ಇದೀವಿ. ಈಗ ನಾವು ವಿಜಯನಗರದವ್ರ ಶೂ ಹಾಕೊಂಡು ನೋಡ್ತಾ ಇದೀವಿ. ಆದಿಲ್ ಶಾಹಿಗಳ ಶೂಸ್ ಹಾಕೊಂಡು ನೋಡಿದ್ರೆ ಹೆಂಗ್ ಕಾಣುತ್ತೆ ವಿಜಯನಗರ, ಅದನ್ನ ಚೆನ್ನಾಗಿ ಹೇಳ್ಬೇಕಲ್ವಾ, ಅದನ್ನು ಹೇಳ್ತೀನಿ. ಆಗ ಆದಿಲ್ ಶಾಹಿಗಳ ಬಗ್ಗೆ ಅವ್ರಿಗೆ ಕನ್ನಡ ಜಾಣ ಅಂತ ಒಂದು ಬಿರುದು ಇರುತ್ತೆ. ಅದು ಯಾಕೆ ಆ ಬಿರುದು ಬಂತು ಅಂತ ಹೇಳ್ತೀನಿ. ವಹೀಂ ಉಲ್ ಮುಲ್ಕ್ ಬಾದ್ಶಾ ಅವರು ತಾವು ಡೇರೆ ಬಿಟ್ಟು ಈಚೆ ಬರಲಿಲ್ಲ. ಯುದ್ಧ ಶುರುವಾಗಿದೆ, 3 ದಿನ ಮುಗಿದಿದೆ, ಯುದ್ಧ ನಡೀತಾ ಇದೆ. ಇವ್ರು ಮಾತ್ರ ಡೇರೆಲ್ಲಿ ಕೂತಾರೆ, ಡೇರೆ ಬಿಟ್ಟು ಈಚೆಗೆ ಬಂದಿಲ್ಲ. ಯಾಕೆ? ನಾನು ಆಗ್ಲೇ ಹೇಳಲಿಲ್ವೇ, ಆದಿಲ್ ಶಾ ಇವ್ರ ಮಾನಸ ಪುತ್ರ, ರಾಮರಾಯರ್ ಮಾನಸ ಪುತ್ರ. ಆದ್ರೆ ಇವ್ರಿಗೆ ಅಳಿಯ ಯಾರಿಗೆ, ನಮ್ಮ ನಿಜಾಂ ಶಾಹಿ ಮಗನ್ ಕೊಟ್ಬಿಟ್ಟಿದ್ದಾನೆ, ಚಾಂದ್ ಬೀಬಿನ್ ಕೊಟ್ಬಿಟ್ಟಿದ್ದಾನೆ. ಈ ಚಾಂದ್ ಬೀಬಿ ಎಂತ ಗೊತ್ತೇನ್ರಿ, ಅದನ್ನೆಲ್ಲ ಹೇಳ್ಬಿಡ್ತೀನಿ. ಆದಿಲ್ ಶಾ ಕತೆ ಬಂದಾಗ ಹೇಳ್ತೀನಿ, ಬಟ್ ಈಗಲೇ ಚಾಂದ್ ಬೀಬಿ ಕತೆ ಬಂತು. ಅಕ್ಬರನ ಮಗ ಜಹಾಂಗೀರನನ್ನ ಸೋಲಿಸಿ ಓಡಿಸ್ದಂತ ಹೇಳ್ಕೊಂಡ್ರಿ ಇವಳು ಚಾಂದ್ ಬೀಬಿ. ಈ ಅಲಿ ಆದಿಲ್ ಶಾ ಈ ಯುದ್ಧ ಎಲ್ಲ ಆದ್ಮೇಲೆ ತೀರ್ಕೊಂಡ್ಬಿಡ್ತಾನೆ, ಅಲಿ ಆದಿಲ್ ಶಾನು ತೀರ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಅಕ್ಬರ್ ಮಗ ಬರ್ತಾನೆ ಜಹಾಂಗೀರ್. ಅವನ ಜೋಧಾ ಅಕ್ಬರ್ ಮಗ, ಅವಳ ಜೋಧಾಬಾಯಿ ಇದಾಳಲ್ಲ, ಅವಳ ಮಗ ಅವನು ಜಹಾಂಗೀರ್. ಅವನು ಯುದ್ಧಕ್ಕೆ ಬಂದಾಗ ಅವನನ್ನು ಸೋಲ್ಸಿ ಓಡಿಸ್ತಾಳೆ ಇವಳು. ಅಂಥ ದೊಡ್ಡ ಇವಳು ವೀರಾಗ್ರಣಿ ಚಾಂದ್ ಬೀಬಿ ಅಂದ್ರೆ. ಈ ಚಾಂದ್ ಬೀಬಿ ಸಂಬಂಧ ಕೇಳ್ಕೊಂಡು ಸಮರ್ಖಂಡಿಂದ ಬಂದಿರ್ತಾರಂತೆ. ನಮಗ್ ಕೊಡಿ, ನಿಮ್ಮ ಮಕ್ಕಳನ್ನ ನಮಗ್ ಕೊಡಿ ಅಂತ. ಅಂದ್ರೆ ವರ್ಲ್ಡ್ ವೈಡ್ ಇವಳು ಡಿಮ್ಯಾಂಡ್ ಇತ್ತು ಆ ಕಾಲಕ್ಕೆ. ಅತ್ಯಂತ ಸುಂದರಿಯೂ, ಅತ್ಯಂತ ಬುದ್ಧಿವಂತೆಯೂ, ಅತ್ಯಂತ ಕ್ಷಾತ್ರ ತೇಜಸ್ಸುಳ್ಳವಳಾಗಿದ್ಲು ಚಾಂದ್ ಬೀಬಿ. ಅವಳು ಗಂಡ ಇವನು ಅಲಿ ಆದಿಲ್ ಶಾ ಕೂತಿರ್ತಾರೆ 3 days. ಈ ಕಡೆ ರಾಮರಾಯನ ಕಡೆಯಿಂದ ರಾಮರಾಯರು 3 ಜನ ದಳವಾಯಿಗಳು, ಗಿರಿಯಪ್ಪ ನಾಯಕ, ಜಮಾದಾರ್, ಖಾನ್ ಪವಾಡಿ ನಾಯಕ, ಇವ್ರುಗಳನ್ನ ಕಳಿಸ್ತಾರಂತೆ. ಯಾರಿಗೆ? ಅಲಿ ಆದಿಲ್ ಶಾ ಕಡೆಗೆ. ಅಲಿ ಆದಿಲ್ ಶಾ ಕಡೆಗೆ ಹೋಗ್ಬಿಟ್ಟು ಇವರು ರಾಮರಾಯರ ಕಡೆಯಿಂದ ಅಲಿ ಆದಿಲ್ ಶಾ ಕ್ಯಾಂಪ್ಗೆ ಹೋಗಿ, ನೋಡಪ್ಪ, ನೀನು ಬಾಲ್ಯದ ಆರಭ್ಯ ಅಂದ್ರೆ ಚಿಕ್ಕ ಹುಡುಗನಾಗಿದ್ದಾಗಿಂದ ರಾಜಭೂವರರ ಪೋಷಣೆಗೆ ಒಳಪಟ್ಟಿದ್ದೀಯೇ.
ನಮ್ಮ ಮಹಾರಾಜರೇ ನಿನ್ನ ನೋಡ್ಕೊಂಡಿರೋದು. ಅವರು ನಿನ್ನನ್ನು ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಆಡಿಸಿ ಬೆಳೆಸೋರು ಕಣೆಯ. ಈ ಸಮಯದಲ್ಲಿ ನೀನು 3 ಮಂದಿ ಸುಲ್ತಾನರ ಜೊತೆ ಸೇರ್ಕೊಂಡು ಅರಸರ ಮೇಲೆ ಯುದ್ಧ ಮಾಡಕ್ ಬಂದಿದೆಯಲ್ಲ, ನಿನ್ನ ನ್ಯಾಯವೇನು? ನಿನ್ನ ಹಾಲು ಬೆಣ್ಣೆಗಾಗಿ ನರಪತಿಗಳು ರಾಯಚೂರು, ಮುದುಗಲ್ಲು, ಅದವಾನಿಯನ್ನು ನಿನಗೆ ಕೊಡ್ಲಿಲ್ವೇ? ಅಂದ್ರೆ ಅಲಿ ಆದಿಲ್ ಶಾ ಹಾಲು ಬೆಣ್ಣೆ ತಿನ್ನಕ್ಕೆ ಆ ರಾಯಚೂರು, ಮುದುಗಲ್ಲು, ಅದವಾನಿ ಬರೋ ಸಂಪಾದನೆನೆಲ್ಲ ಅವನು ಕೊಟ್ಬಿಟ್ಟಿದ್ರು. 3 ರಾಜ್ಯನೇ ಅವನು ಕೊಟ್ಬಿಟ್ಟಿದ್ರು. ರಾಯಚೂರು, ಮುದುಗಲ್ಲು, ಅದವಾನಿ 3 ಊರನ್ನೇ ಕೊಟ್ಟಿದ್ರು. ಬರೀ ನಿನ್ನ ಹಾಲು ಬೆಣ್ಣೆಗೆ ಇಟ್ಕೊಂಡೆ ಇದನ್ನ ಅಂತ ಕೊಟ್ಟಿರ್ಲಿಲ್ವೇ? ನೀನೀಗ ಶತ್ರುಗಳೊಂದಿಗೆ ಸೇರಿ ನಮ್ಮ ಮೇಲೆ ಕೈ ಮಾಡೋದು ನೀನು ಸರಿಯೇ? ಇದರಿಂದ ನಿನಗೆ ಒಳ್ಳೇದಾಗಲ್ಲ, ಬೇಡ ಕಣೆಯ ಅಂತ ಒಂದು ನಿರೂಪ ಕಳಿಸಿರ್ತಾರೆ. ಅಲಿ ಆದಿಲ್ ಶಾ, ಸ್ವಾಮಿ ನನಗೆ ಗೊತ್ತಿದೆ, ನಾನು ಮನಪೂರ್ವಕವಾಗಿ ಇವ್ರ ಜೊತೆ ಬೆರ್ತವನಲ್ಲ. ಏನು ಮಾಡೋದು, ಹೆಣ್ಣು ತಂದ್ಕೊಂಡ್ಬಿಟ್ಟಿದ್ದೀನಿ, ಮದುವೆ ಆಗ್ಬಿಟ್ಟಿದ್ದೀನಿ, ಅವ್ರನ್ನ ನಾನು ದಾಕ್ಷಿಣ್ಯಕ್ಕೊಳಗಾಗಿ ನಾನು ಬಂದಿದ್ದೀನಿ. ಅವರು ನನ್ನನ್ನು, ನನ್ನ ರಾಜ್ಯನ ಬಂದಿದ್ದಾರೆ, ನನ್ನ ರಾಜ್ಯಕ್ಕೆ ನುಗ್ಗಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ, ನನ್ನ ಕಾಡು ಕಡ್ದಾಕಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆದರೆ ನನಗೆ ಅವ್ರ ಜೊತೆ ಸೇರಕ್ಕೆ ನನಗೆ ಮುಕ್ತ ಮನಸ್ಸಿಲ್ಲ. ನನಗೆ ನರಪತಿಗಳಲ್ಲಿ ಪಿತೃಭಾವ ಉಂಟು. ನರಪತಿ ಅಂದರೆ ಇವ್ರನ್ನ ಅಳಿಯ ರಾಮರಾಯರು, ನರರಿಗೆಲ್ಲ ಗಂಡ ನರಪತಿ. ನರಪತಿಗಳಲ್ಲಿ ನನಗೆ ಪಿತೃಭಾವ ಉಂಟು, ನಾನು ಅವ್ರಿಗೆ ಋಣಿಯಾಗಿದ್ದೀನಿ, ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಸೈನ್ಯ ಸಮೇತ ಬಂದು ಇಳಿದಿದ್ದೀನಿ ಅಷ್ಟೇ ಅಂತ ಹೇಳಿ ನಾನು ಅವ್ರ ಕಡೆಯವ್ರನ್ನೊಬ್ಬನ್ನ ಇವನು ವಾಪಸ್ ಕಳಿಸ್ತಾನೆ. ಅಲಿ ಆದಿಲ್ ಶಾ ತನ್ನ ಕಡೆಯಿಂದನೂ ಒಂದು ನಿರೂಪ ಕಳಿಸ್ತಾನೆ. ಕಳಿಸಿ ಅವ್ರಿಗೂ ಮರ್ಯಾದೆ, ಅಂದರೆ ಹೋಗ್ತಾ ಬರ್ತಾ ಗಿಫ್ಟ್ಗಳು, ತಟ್ಟೆ ತುಂಬ ಆಭರಣ, ಚಿನ್ನ, ಬಣ್ಣ, ಒತ್ತ ಎಲ್ಲ. ಹಾಗೆ ಆಗ ರಾಮರಾಯರು ಖುಷಿಯಾಗಿ ಆ ಬಂದಿದ್ದಂಥ ದೂತನಿಗೂ ಸನ್ಮಾನ ಮಾಡಿ ಇವರು ಇಲ್ಲಿಂದ ಗಿಫ್ಟ್ಗಳೆಲ್ಲ ಕಳಿಸ್ತಾರೆ. ಇದು ವಾರ್ ಕ್ಯಾಂಪಲ್ಲಿ ನಡೀತಾ ಇರೋದು ವಿದ್ಯಮಾನ. ಇದು ಇವ್ರು ಕೃಷ್ಣಾ ನದಿ ಈ ಕಡೆ, ಅವ್ರ ಕೃಷ್ಣಾ ನದಿ ಆ ಕಡೆ. ಈ ವಾರ್ ಕ್ಯಾಂಪು ಈ ವಾರ್ ಕ್ಯಾಂಪಿಂದ ಆ ವಾರ್ ಕ್ಯಾಂಪ್ಗೆ, ಆ ಕ್ಯಾಂಪಿಂದ ಈ ಕ್ಯಾಂಪ್ಗೆ ಈ ಕೊಡೋದು ತಗೊಳ್ಳೋದು ನಡೀತಾ ಇತ್ತು. ಈ ಸಮಾಚಾರವು ನಿಜಾಮ್ ಶಾ, ಕುತುಬ್ ಶಾ, ಮತ್ತೆ ಇಲ್ಲಿ ಇವ್ರು ಇನ್ನೊಂದು ಬಹಳ ಒಂದು ಚೆನ್ನಾಗಿ ಹೇಳ್ತಾರೆ ರೀ, ಈ ಯುದ್ಧಕ್ಕೆ ಮುಘಲ್ ದೊರೆ ಅಕ್ಬರ್ಗೂ ಇಂಟ್ರೆಸ್ಟ್ ಇರುತ್ತೆ. ಅಕ್ಬರ್ ಸಹ ಈ ಯುದ್ಧದಲ್ಲಿ ಇನ್ಕ್ಲೂಡ್ ಆಗಿರ್ತಾನೆ ಅಂತ ಹೇಳ್ತಾರೆ. ಇದನ್ನ ಇವರೊಬ್ಬರೇ ಬರೆದಿರೋದು, ಅಕ್ಬರು ಇದ್ದಾನೆ ಇದರಲ್ಲಿ ಅಂತ. ಮತ್ತು ಇವರು ಬರೆದಿದ್ದಾರೆ, ಈ ಬಕೈರಲ್ಲಿ ಇದೆ ಅಂತ ಇವರು ಬರೆದಿದ್ದಾರೆ. ದೇಸಾಯಿ ಕುಲಕರ್ಣಿ ಅವರು ಬರೆದಿದ್ದಾರೆ. ಈ ಅಕ್ಬರ್ಗೂ ಗೊತ್ತಾಗುತ್ತೆ ಈ ವಿಚಾರ. ಕುತುಬ್ ಶಾ, ನಿಜಾಮ್ ಶಾಗೂ ಗೊತ್ತಾಗುತ್ತೆ, ಬಾದ್ಶಾ ಅಕ್ಬರ್ ಅವನಿಗೂ ಗೊತ್ತಾಗತ್ತೆ. ಆಗ ಅವ್ರು ಕರೆಸ್ತಾರೆ, ನಿಜಾಮ್ ಶಾ ಮತ್ತೆ ಕುತುಬ್ ಶಾ, ಈ ಅಲಿ ಆದಿಲ್ ಶಾ ಕರೆಸ್ತಾರೆ. ಗುರು, ನಾವೆಲ್ಲ ಒಂದಾಗಿ ರಾಮರಾಯರ ಮೇಲೆ ದಂಡೆತ್ತು ಬಂದ್ರೆ, ನೀನು ಒಳೊಳಗೆ ಸಂಧಾನ ನಡ್ಸ್ಕೊಂಡು ಇದ್ಬಿಟ್ರೆ ಇದು ಮರ್ಯಾದೆನೇ? ಇದು ಮರ್ಯಾದೆ ಏನಪ್ಪ ಇದು? ನೀನು ಅವ್ರಿಗೆ ಮರ್ಯಾದೆ ಮಾಡೋದು, ಅವ್ರು ನಿನಗೆ ಗೌರವ ಕೊಡೋದು, ನೀವು ಅವ್ರಿಗೆ ಗಿಫ್ಟ್ ಕೊಡೋದು, ಅವ್ರು ನಿನಗೆ ಗಿಫ್ಟ್ ಕೊಡೋದು, ನೀವು ಈ ತರ ಮಾಡ್ತಾ ಇದ್ರೆ ನಮ್ಗೇನ್ ಅನ್ಸುತ್ತೆ, ನೀನ್ ನಮ್ಮ ಕಡೆಯಿಂದ ಬಂದು ನೀನು ನಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದೆಯಾ ಅಂತ ಅನ್ಸುತ್ತೆ. ಇದ್ರ ಬದಲು ನೀನ್ ಡೈರೆಕ್ಟ್ ಆಗಿ ಹೋಗಿ ಅವ್ರ ಕಡೆನೇ ಸೇರ್ಕೊಂಡು ನಾವು ಯುದ್ಧ ಮಾಡ್ತೀವಿ. ಇಲ್ಲಿ ಇದ್ಕೊಂಡು ನೀನು ತಟಸ್ಥ ನೀತಿ, ಅವ್ರಿಗೆ ನಾನು ತಂದೆ ಮಗ ಅನ್ಕೊಂಡು ನೀನು ಕೂತ್ಕೊಂಡಿದ್ರೆ, ನೀನು ಈ ರೀತಿಯಾಗಿ ಮಾಡಿದ್ರೆ ನಾವು ಫಸ್ಟು ವಿಜಯನಗರದವ್ರನ್ನ ಬಿಟ್ಟುಬಿಟ್ಟು ನಾವು ಇಬ್ರು ಸೇರ್ಕೊಂಡು ನಿಜಾಮ್ ಶಾಹಿ, ಕುತುಬ್ ಶಾಹಿ ಮೊದಲು ನಿನ್ನ ಮೇಲೆ ಬೀಳ್ತೀವಿ. ನಿಜಾಮ್ ಶಾಹಿ, ಕುತುಬ್ ಶಾಹಿ, ಬರೀದ್ ಶಾಹಿ ಮೊದಲು ನಿನ್ನ ಮೇಲೆ ಬೀಳ್ತೀವಿ. ಮೊದಲು ನಿನ್ನನ್ನು ಹುಟ್ಟಡಿಸ್ಬಿಟ್ಟು ನಿನ್ನ ತೀಡ್ಬಿಟ್ಟು ಆಮೇಲೆ ನಾವು ಅವ್ರ ಮೇಲೆ ಹೋಯ್ತೀವಿ. ಏನ್ ಮಾಡ್ತೀಯ ಈಗ? ಇಲ್ಲ, ನಮ್ಮ ಕಡೆ ಸೇರ್ಕೊಂಡು ನಮ್ಮ ಕಡೆ ಇರು, ಇಲ್ಲ ಅವ್ರ ಕಡೆ ಹೊರಟೋಗು. ಇದೇ ನೀದು ಇಬ್ಬಂದಿ ನಾಟಕ. ನಮ್ಮ ಕಡೆ ಬಂದು ಕೂತಿದ್ಯಾ, ಅವ್ರಿಗೆ ಗಿಫ್ಟ್ ಕಳಿಸ್ತಾ ಇದೆಯಾ. ಇದು ಒದ್ದು, ಇದು ಕಾದು, ಗೊತ್ತಾಯ್ತಾ? ಆಗ ಆದಿಲ್ ಶಾಗ್ ಭಯ ಉಟ್ಕೊಂಡ್ಬಿಡುತ್ತೆ. ನೋಡಪ್ಪ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ನಾನು ಬಿಟ್ಬಿಡಿ ಈಗ. ಇವನು ಇತ್ತಗೆ ಈ ಕಡೆ ಅಪ್ಪ ಅಂತಾನೆ, ಈ ಕಡೆ ಇವನು ಮಾವ ಆಗಿದ್ದಾನೆ, ಈ ಕಡೆ ಹೆಣ್ಣು ತಂದ್ಕೊಂಡಿದ್ದಾನೆ, ಈ ಕಡೆ ಇವನು ಆಡು ಬೆಳೆಸಿದ್ದಾನೆ, ಇವನ್ ಸವಾಸ ಯಾರಿಗೂ ಬೇಡ, ಹಿಂಗಾಗ್ಬಿಟ್ಟಿದೆ. ಹಿಂಗಿದ್ದಾಗ ಇಷ್ಟ ಆಯ್ತಲ್ಲ. ಇದಾದ್ಮೇಲೆ ಆದಿಲ್ ಶಾ ತನ್ನ ನಿರೂಪನ ಕುತುಬ್ ಶಾ, ನಿಜಾಮ್ ಶಾ ಕಳಿಸಿ ಗಿಫ್ಟ್ಗಳನ್ನೆಲ್ಲ ಕಳಿಸಿ ಕಾಂಪ್ರಮೈಸ್ ಮಾಡ್ಕೊತಾನೆ. ಆಯ್ತಪ್ಪ, ನಾನು ನಿಮ್ಮ ಕಡೆನೇ ಇರ್ತೀನಿ. ನೆಕ್ಸ್ಟ್ ಡೇ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದಾಗ ರಾಮರಾಯರ ನುಡಿಗಳನ್ನ ಕೇಳಿ ಬಂಧುಗಳು 30,000 ಕುದುರೆವೀರು ಜೀವವಿರುವವರೆಗೂ ಕಾದುವೆವು ಅಂತ ಹೇಳಿ ಅವನನ್ನ ರಾಮರಾಯರಿಗೆ ವಚನ ಕೊಟ್ಟು ಯುದ್ಧರಂಗಕ್ಕೆ ಇಳಿತಾರೆ. ರಾಮರಾಯರನ್ನು ಒಂದು ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡು ಯುದ್ಧರಂಗಕ್ಕೆ ಇಳಿದಾಗ ರಾಮರಾಯರು ನನಗೆ ಪಲ್ಲಕ್ಕಿ ಬೇಡಿ, ಕುದುರೆ ಮೇಲೆ ಕೂತ್ಕೊಂಡಿರ್ತೀನಿ ಅಂತ ಹೇಳಿ ಅವ್ರನ್ನ, ಬೇಡಿ ಸಾರ್ ಬೇಡಿ, ನಿಮ್ಗೆ ಈಗ ವಯಸ್ಸಾಗೋಗಿದೆ, ಕುದುರೆ ಮೇಲೆ ಆಗಲ್ಲ ಅಂದ್ರೆ
ತೆಗಿರಿ, ನಾನು ಕುದುರೆ ಮೇಲೆ ಕೂತಿರ್ತೀನಿ ಅಂತ ಹೇಳಿ ನೀವು ಏಕೆ ಇಷ್ಟೇಕೆ ಅಂಜುವಿರೋ, ಈ ಹುಡುಗರಿಗೆ ಹೆದರ್ಕೊಳ್ಳದೆ ಇಕೋ ನೋಡಿರಿ ನಮ್ಮ ಮೊದಲನೇ ಹೊಡೆತಕ್ಕೆ ಇವರು ಹಾರಿ ಹೋಗುವರು, ಇದೇನು ಯುದ್ಧವೇ, ಇದು ಬರೀ ಹುಡುಗಾಟಿಕೆ. ಈ ಹುಡುಗರಿಗೆ ಯಾಕ್ರಿ ಅವ್ರು ಹೇಳೋದು ಅದೇ ವಿಷಯ ಅವ್ರಗಳನ್ನೆಲ್ಲ. ನಾನು ಬೆಳೆಸೋದು ಹುಡುಗ, ಅವನಿಗೇನು ಹೆದರೋದು ನೀವು, ನಾನು ಇಳಿದ ತಕ್ಷಣ ಓಡೋಗ್ತಾನೆ ನೋಡ್ರಿ ಅವನು ಅಂತ ಹೇಳಿದ್ದಾರೆ. ನಡು ಹಗಲು ದಿನದೊಡೆಯನು ಗಗನ ಮಧ್ಯದಲ್ಲಿ ಕ್ಷಣ ಹೊತ್ತು ಸ್ಥಿಮಿತನಾಗಿ ತನ್ನ 1000 ಕಣ್ಣುಗಳಿಂದ ಈ ಭೂಭಾಗವನ್ನು ದಿಟ್ಟಿಸಿ ನೋಡುತ್ತಿರುವೆನೋ. ನೋಡಿ ಇಷ್ಟು ಚೆನ್ನಾಗಿ ನೋಡಿ, ನಡು ಹಗಲು 12 ಗಂಟೆ, ದಿನದೊಡೆಯ ಅಂದ್ರೆ ಯಾರು? ಸೂರ್ಯ. ಈ ದಿನದೊಡೆಯ ಗಗನ ಮಧ್ಯದಲ್ಲಿ ಕ್ಷಣ ಹೊತ್ತು ಸ್ಥಿಮಿತನಾಗಿ ಅಂದ್ರೆ ನಿಂತ್ಕೊಂಡು ತನ್ನ 1000 ಕಣ್ಣುಗಳಿಂದ ಭೂಭಾಗದ ಈ ಭಾಗವನ್ನ ನೋಡ್ತಾ ಇದ್ದಾನೆ. ಅಂದ್ರೆ ರಕ್ಕಸ್ತಂಗಡಿ ಯುದ್ಧ ನೋಡ್ತಾ ಇದ್ದಾನೇನೋ ಅನ್ನೋ ಅಷ್ಟು ಬಿಸಿಲಿತ್ತು ಅಂತ ಅದರ ಅರ್ಥ. ಜನವರಿಲಿ ಕಣ್ರಿ, ಜನವರಿಲಿ ಈ ಬಿಸಿಲಿತ್ತು. ಈಗಲೂ ಅಷ್ಟೇ, ನೀವು ಮುದ್ದೆ ಬಿಹಾಳ ಹೊರಟೋಗ್ಬಿಟ್ರೆ ಬಿಸಿಲು ಹಂಗೆ ನಿಗಿ 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 ನಿಗಿ. ಆ ಬಿಸಿಲನ್ನ ಯಾರು ಇಷ್ಟಪಡೋರಿದ್ರೆ ಅದು ಈ ಪ್ರಪಂಚದಲ್ಲಿ ನಾನು ಐ ಆಮ್ ದ ಓನ್ಲಿ ಒನ್. ಇರಲಿ, ತನ್ನ 1000 ಕಣ್ಣುಗಳಿಂದ ಈ ಭೂಭಾಗವನ್ನು ದಿಟ್ಟಿಸುತ್ತಿರುವೆನೋ ಎನ್ನುವಂತಿರಲು ಕದನ ಕೋಲಾಹಲಕ್ಕೆ ಮೊದಲಾಯಿತು. ಮೊದಲ ಪೆಟ್ಟು ವಿಜಯನಗರದ್ದು, ಅದನ್ನು ಕೊಟ್ಟವನು ವೆಂಕಟಾದ್ರಿ. ಸೊ ಇದು ಹೆಂಗೆ ಅಂದ್ರೆ, ಇದೊಂಥರ ಈ ಟೆನ್ನಿಸ್ ಆಡ್ದಂಗೆ, ಒಂದ್ ಸೈಡ್ ಇವ್ರು ಹೊಡಿತಾ ಇರ್ತಾರೆ, ಒಂದ್ಸಲ ಇವ್ ಗೆಲ್ಲೋದು, ಒಂದ್ಸಲ ಅವ್ನ್ ಗೆಲ್ಲೋದು, ಒಂದ್ಸಲ ಇವಂದು ಒಂದ್ ಸೆಟ್ ಅವ್ರು ಗೆಲ್ಲೋದು, ಹಿಂಗೆ ನಡೀತಾ ಇರುತ್ತಲ್ವಾ ಟೆನ್ನಿಸ್ ಅಲ್ಲಿ. ಹಿಂಗೆ ಒಂದ್ಸಲ ವೆಂಕಟಾದ್ರಿ ಹೋಗಿ ಹೊಡೆದ, ಒಂದ್ಸಲ ಅವ್ನು ಬಂದು ಹೊಡೆದ, ಒಂದ್ಸಲ ತಿರುಮಲರಾಯರು ಹೋಗಿ ಹೊಡೆದ್ರು. ಅವ್ರ ಮಗನಾದಂತ ರಘುನಾಥ, ತಿರುಮಲರಾಯರ ಮಗನಾದ ರಘುನಾಥನು ಈ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ. ರಘುನಾಥ ಹೋಗಿ ಹೊಡೆದ, ಅವರೆಲ್ಲ ಚೆಲ್ಲಾಪಿಲ್ಲಿ ಆದ್ರು, ಅವ್ರ ಕಡೆಯಿಂದ ಹೊಡೆದ್ರು, ಇವ್ರು ಚೆಲ್ಲಾಪಿಲ್ಲಿ ಆದ್ರು. ಹೀಗೆ ನಡೀತಾ ಇರುತ್ತೆ. ಹೀಗೆ ನಡೀತಾ ಇದ್ದಾಗ 28ನೇ ದಿನ 27 ದಿನ ಹೀಗೆ ನಡೆಯುತ್ತಿದ್ದು. ಹಾಗಾಗಿ ಈ ಎಲ್ಲ ಪುಸ್ತಕಗಳಲ್ಲಿ ಇದ್ರ 3 ಪೇಜ್ ಮೇಲೆ ಯುದ್ಧವನ್ನ ವರ್ಣನೆ ಮಾಡಕ್ಕಾಗಿಲ್ಲ. ಏನ್ ವರ್ಣನೆ ಮಾಡ್ತಾರೆ? ದಿನ ಇವ್ರು ಹೊಡೆದ್ರು ಅವ್ರನ್ನ, ಅವ್ರು ಹೊಡೆದ್ರು ಇವ್ರನ್ನ, ಹಿಂಗೆ 27 ದಿನ ನಡೆಯುತ್ತೆ. 28ನೇ ದಿನ ಆತನ ರಭಸದ ವೇರಾಟಕ್ಕೆ ಅಲಿ ಆದಿಲ್ ಶಾಹನ ಸೇನೆಯು ಹಿಂಜರಿಯಿತು. ಕೂಡಲೇ ಎಲ್ಲೆಲ್ಲಿಯೂ ತುಮುಲವಾದ ಸಂಗಂಧದ ಅಲೆಗಳು ಎದ್ದವು. ತಿರುಮಲನು ಅವನ ಮಗನಾದ ರಘುನಾಥನು ಆವೇಶದಿಂದ ಅರಿಗಳ ಮೇಲೆ ಅಪ್ಪಳಿಸಿ ಭೀಷಣವಾದ ಸಂಹಾರಾಸ್ತ್ರಗಳನ್ನು ಹೂಡಿದರು. ಇದರಿಂದ ಗೋಲ್ಕೊಂಡದ ಸೈನ್ಯವು ಸೋತು ಹಿಂತೆಗೆಯಿತು. ಗೋಲ್ಕೊಂಡ ಸೈನ್ಯನ ಓಡಿಸಿ ಹಿಂದಕ್ಕೆ ತಗೊಂಡು ಇವ್ರು ಮುಂದಕ್ಕೆ ನುಕ್ಕೊಂಡು ಅವ್ರನ್ನ ಹಿಂದಕ್ಕೆ ಒತ್ತರಿಸ್ಕೊಂಡು ಹೋಗ್ತಿರ್ತಾರೆ. ಒತ್ತರಿಸ್ಕೊಂಡು ಹೋಗ್ತಿದ್ದಂಗೆ ಅವ್ರೊಂದ್ಸಲಿ ಒಂದೇ ಸಲ ರಿವರ್ಸ್ ಆಗಿ ಡಬ್ ಅಂತ ಇವ್ರ ಬಿದ್ದ ತಕ್ಷಣ ತಿರುಮಲ ರಾಯನ ಮಗನಾದಂತ ರಘುನಾಥ ಯುದ್ಧದಲ್ಲಿ ಹುತಾತ್ಮನಾಗಿ ಹೋಗ್ತಾನೆ. ತಿರುಮಲ ರಾಯನ ಮಗನಾದಂತ ರಘುನಾಥ ಯುದ್ಧದಲ್ಲಿ ಹುತಾತ್ಮನಾಗಿ ಹೋಗ್ತಾನೆ. ತಿರುಮಲರಾಯ ರಘುನಾಥ ಒಂದ್ ಸೈಡ್ ಯುದ್ಧ ಮಾಡ್ತಾ ಇರ್ತಾರೆ, ವೆಂಕಟಾದ್ರಿ ಒಂದ್ ಸೈಡ್ ಯುದ್ಧ ಮಾಡ್ತಾ ಇರ್ತಾರೆ, ಯಾರು ನಮ್ಮ ಅಳಿಯ ರಾಮರಾಯರು ಒಂದ್ ಸೈಡ್ ನಿಂತ್ಕೊಂಡು ಇವ್ರನ್ನೆಲ್ಲ ಹುರಿದುಂಬಿಸ್ತಾ ಇರ್ತಾರೆ, ಯುದ್ಧ ಭೂಮಿಗೆ ಬಂದಿರ್ತಾರೆ. ಈ ಒಂದು ಸೈಡಲ್ಲಿ ಗೋಲ್ಕೊಂಡ ಕಡೆ ಯಾರನ್ನ ಇವರು ಹಿಂದಕ್ಕೆ ತಳ್ತಾ ಇರ್ತಾರಲ್ಲ, ಆ ಇರಿದಾಟದಲ್ಲಿ, ಆ ಯುದ್ಧದಲ್ಲಿ ಈ ತಿರುಮಲರಾಯನ ಮಗನಾದಂತ ರಘುನಾಥ ಹುತಾತ್ಮನಾಗಿ ಹೋಗ್ತಾನೆ. ತಿರುಮಲರಾಯನ ಒಂದು ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದು ಕಣ್ಣೇ ಬಿಚ್ಚದೆ ಇದ್ದಂಗೆ ರಕ್ತ ಬಳನೆ ಸುರಿಯೋಗಿ ಅವನು ಯುದ್ಧರಂಗದಲ್ಲಿ ತಟಸ್ಥನಾಗ್ಬಿಡ್ತಾನೆ. ಇತ್ತ ರಾಮರಾಯನು ಈ ಸುದ್ದಿಯನ್ನು ಕೇಳಿದ ಕೂಡಲೇ ರೊಚ್ಚಿಗೆದ್ದರು. ಅಫ್ಕೋರ್ಸ್ ತನ್ನ ತಮ್ಮನಿಗೆ ಏಟಾಗೋಗಿದೆ, ಅವನು ಬಿದ್ದೋಗಿದ್ದಾನೆ, ತನ್ನ ತಮ್ಮನ ಮಗ ತೀರ್ಕೊಂಡಿದ್ದಾನೆ ಅಂತ ಇವನು ರೊಚ್ಚಿಗೆದ್ದು ಬಿಡ್ತಾರೆ ರಾಮನಾಯಕರು. ಪಲ್ಲಕ್ಕಿಯೊಳಗಿಂದ ನೆಗೆದು ತನ್ನ ಅಮೃತ ನಿಧಾನವೆಂಬ ಕುದುರೆ ಹೆಸರು ನೋಡ್ರಿ, ಅಮೃತ ನಿಧಾನವೆಂಬ ತಮ್ಮ ಕುದುರೆಯ ಮೇಲೆ ಹಾರಿ ಕುಳಿತು ವೀರ ಗರ್ಜನೆಯನ್ನು ಮಾಡುತ್ತಾ ಹುಲಿಯಂತೆ ಬಿಜಾಪುರ, ಬೀದರ್ ಮತ್ತು ಗೋಲ್ಕೊಂಡ ಸೈನ್ಯಗಳ ಮೇಲೆ ಎರಗಿದರು. ಪ್ರಚಂಡವಾದ ಪ್ರತಾಪದಿಂದ ಶತ್ರು ಸೇನೆಯ ಕೇಂದ್ರವಾದ ಅಹ್ಮದ್ ನಗರದ ದಳದ ಮೇಲೆಯೂ ನುಗ್ಗಿದರು. ಅಹ್ಮದ್ ನಗರದವರೇ ಸೆಂಟ್ರಲ್ ಇರ್ತಾರೆ. ಆಕಸ್ಮಿಕವಾದ ಈ ಪ್ರಹಾರದಿಂದ ಅಹ್ಮದ್ ನಗರದ ಅನೇಕ ದಂಡಾಳುಗಳು ಹತರಾದರು. ನಿಜಾಂ ಶಹರು ಬಹುದೂರ ಹಿಂದಕ್ಕೆ ಸರಿದು ಹೋದರು. ರಾಮರಾಯರು ಬಂದು ನುಗ್ತಾರೆ ಅಂತ ಇವ್ರು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ ಕಡೆ ರಘುನಾಥ ತೀರ್ಕೊಂಡ ತಕ್ಷಣ ಏನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ, ಓಕೆ ಒಬ್ಬನ್ನ ಸೈನ್ಯಾಧಿಕಾರಿ ನಾವು ಕೊಂದುಬಿಟ್ರು, ವೆರಿ VIP ಕೊಂದಾಕ್ಬಿಟ್ರು ಅಂತ. ಇಲ್ಲಿ ಇದನ್ನು ಕೇಳದಂತ ರಾಮರಾಯರು ತಲೆ ಕೆಟ್ಟು ಯುದ್ಧರಂಗಕ್ಕೆ ನುಗ್ಗಿ ಸಾರಿ ಇವ್ರನ್ನೆಲ್ಲ ಬಡ್ದು ಹಿಂದಕ್ಕೆ ಹಾಕ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ. ಪುನಃ ಆದಿಲ್ ಶಾ, ನಿಜಾಂ ಶಾ ಎಲ್ಲ ಪುನಃ ತಮ್ಮ ದಳಗಳನ್ನು ಎತ್ಕೊಂಡು ಪುನಃ ಸಮರ ಮಧ್ಯಕ್ಕೆ ಬಂದಿರ್ತಾರೆ. ಅಷ್ಟರಲ್ಲಿ ಅರಿಸೇನೆಯ ಮಧ್ಯದಲ್ಲಿ ರಾಮರಾಯರ ದಳಗಳ ಹಿಡಿತ ನಡೀತಾನೆ ಇರುತ್ತೆ. ನಡೀತಾ ಇದ್ದಾಗ ಈ ಕಡೆ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕು. ಆದಿಲ್ ಶಾ, ಕುತುಬ್ ಶಾ, ಬರೀದ್ ಶಾ, ನಿಜಾಂ ಶಾ ಈ 4 ಜನಗಳ ಸೈನ್ಯ ಇರುತ್ತಲ್ಲ, ಸೈನಿಕ ಒಬ್ಬೊಬ್ಬರು ಅಧಿಕಾರ ಇರ್ತಾರೆ. ಒಬ್ಬ ಸೈನಿಕ
ಏರ್ ಚೀಫ್ ಮಾರ್ಷಲ್ಸು ಅಂತೆಲ್ಲ ಇರ್ತವೆ ನೋಡಪ್ಪ. ನೌಕಾಪಡೆಗೊಬ್ಬ ಚೀಫು, ಆರ್ಮಿಗೊಬ್ಬ ಚೀಫು, ನೇವಿಗೊಬ್ಬ ಚೀಫು, ಏರ್ಫೋರ್ಸ್ಗೊಬ್ಬ ಚೀಫು. ಇವ್ರು 3 ಜನಕ್ಕೂ ಒಬ್ರು ಚೀಫ್ ಇರ್ತಾರಲ್ಲ ಈಗ ಇಂಡಿಯನ್ ಆರ್ಮಿಲಿ. ಆ ಥರ ಈ ನಿಜಾಮ್ ಶಾಗೊಬ್ಬ ಚೀಫು, ಬರೀದ್ ಶಾಗೊಬ್ಬ ಚೀಫು, ಗೋಲ್ಕೊಂಡ ಕುತುಬ್ ಶಾಗೊಬ್ಬ ಚೀಫು, ಅಲಿ ಆದಿಲ್ ಶಾ ಕಡೆಗೆ ಒಬ್ಬ 4 ಜನಕ್ಕೆ 4 ಜನ ಸೇನಾಧಿಪತಿಗಳಿರ್ತಾರೆ. ಇವರೆಲ್ಲರ ಮೇಲಿನ ಟಾಪ್ ಆಫೀಸರ್ ಅವನು ರೂಮಿ ಖಾನ್. ರೂಮಿ ಖಾನ್ ಅನ್ನೋನು ಎಲ್ಲ ಸೈನ್ಯದ ಮುಖ್ಯಸ್ಥ. ಈ ರೂಮಿ ಖಾನು ಟರ್ಕಿಯಿಂದ ತನ್ನ ಫಿರಂಗಿಗಳ ಬಳಕೆ ಉಪಯೋಗ, ಗನ್ನುಗಳ ಬಳಕೆ ಉಪಯೋಗದಲ್ಲಿ ಮಾಸ್ಟರ್ ಮೈಂಡ್ ಈ ರೂಮಿ ಖಾನ್. ಈ ರೂಮಿ ಖಾನ್ ಇಂದಾನೆ ಈ ಅರ್ಧ ಯುದ್ಧನ ಇವ್ರು ಗೆದ್ರು. ಯಾರು? ಡೆಕ್ಕನ್ ಸುಲ್ತಾನೇಟು. ಹೆಂಗೆದ್ರು ಅಂತ ಆಮೇಲೆ ನಾನು ಹೇಳ್ತೀನಿ ಈ ಯುದ್ಧದ ಗೆಲುವಿಗೆ ಕಾರಣಗಳೇ ಅಂತ. ರೂಮಿ ಖಾನ್ ಏನ್ ಮಾಡ್ತಾ ಇರ್ತಾನೆ, ಯಾವಾಗ ಅಳಿಯ ರಾಮರಾಯರು ಅಥವಾ ವಿಜಯನಗರದ ಸೈನ್ಯ ಬಂದು ಅವ್ರನ್ನ ಹಿಂದಕ್ಕೆ ತಳ್ತಾ ಇರುತ್ತೋ, ಮದ್ದು ಗುಂಡಿನ ಜೊತೆಗೆ ಒಳಗಡೆಯಿಂದ ತಾಮ್ರದ ನಾಣ್ಯಗಳನ್ನ ತರಿಸಿ ಅದು ತುಂಬಿಸಿ ಭೂಮ್ ಅನ್ನಿಸ್ತಾ ಇರ್ತಾನೆ. ತಾಮ್ರದ ನಾಣ್ಯ ಕಳಿಸಿ ಭೂಮ್ ಅಂದ ತಕ್ಷಣ ಆ ತಾಮ್ರದ ನಾಣ್ಯ ಬಿದ್ದ ತಕ್ಷಣ ಹಂಗೆ ಕಚ್ಕೊಂಡ್ಬಿಡ್ತಾ ಇರುತ್ತೆ ಒಳಗೆ. ಆ ಫೋರ್ಸ್ ಹಂಗೆ ಒಳಕೋಗಿ ಹಿಂಗೆ ಕಚ್ಕೊಂಡ್ಬಿಡ್ತಾ ಇರುತ್ತೆ. ಮುಗಿತ ಒಂದು ಕತೆ. ಮದ್ದಿನ ಜೊತೆ ಸೇರ್ಕೊಂಡೋದು ಮುಳ್ಳುಗಳಂತೆ ದೇಹವನ್ನು ಹಿಡಿದು ಬಿಡ್ತಾ ಇರುತ್ತೆ. ಒಂದೊಂದ್ಸಲಿ ತಾಮ್ರದ ನಾಣ್ಯ ಭೂಮ್ ಅಂದ ತಕ್ಷಣ 5,000 ಜನ ಹತ, ಆನ್ ಸ್ಪಾಟ್ 5,000 ಜನ ಇವ್ರು ಹಿಂದಕ್ಕೆ ಬಂದ್ಬಿಡ್ತಾ ಇರ್ತಾರೆ. ಈ ಒಂದು ಏರಾಟದಲ್ಲಿ, ಈ ಇರಿದಾಟದಲ್ಲಿ, ಈ ಫಿರಂಗಿಗಳ ಹೊಡೆದಾಟದಲ್ಲಿ ಈ ರಘುನಾಥ ತೀರ್ಕೊಂಡ್ಬಿಟ್ಟಿರ್ತಾನೆ. ಅವ್ರ ಅಣ್ಣನಾದ ಅವ್ರ ತಂದೆಯಾದಂಥ ತಿರುಮಲ ರಾಯರಿಗೆ ಕಣ್ಣು ಏಟ್ ಬಿದ್ಬಿಡುತ್ತೆ. ಆಗ ಇಂಥ ಸ್ಥಿತಿಯಲ್ಲಿದ್ದಾಗ ನಿಜಾಮ್ ಶಾ ಸಮರಾಂಗಣದ ಮಧ್ಯದಲ್ಲಿ ತನ್ನ ಸಿಂಹಾಸನ ಹಾಕ್ಸ್ಕೊಂಡು ಕೂತ್ಕೊಂಡು ತನ್ನ ಕಡೆಯಿಂದ ಎಲ್ಲಾರ್ಗು ಎರ್ಚ್ತಾ ಇರ್ತಾನೆ. ಈ ಕಡೆ ಯುದ್ಧ ಮಾಡ್ರಿ ಅಂತ ತಾನು ಹೊನ್ನು, ಚಿನ್ನ, ವಜ್ರಾಭರಣ ಎಲ್ಲ ಕೈಗೆ ಸಿಕ್ಕಿದ್ದನ್ನ ನುಗ್ಗಿ ಅಂತಿರ್ತಾನೆ. ಇದನ್ನ ನೋಡಿದ ರಾಮರಾಯರು ತಾವು ತಮ್ಮ ಸಿಂಹಾಸನ ಹಾಕ್ಸ್ಕೊಂಡು ತಾವು ತಂದಿದ್ದಂತ ನಾನು ನೆನ್ನೆ ಹೇಳಿದ್ನಲ್ಲ ಹೊನ್ನು, 27 ರೀತಿಯ ಹೊನ್ನುಗಳು ತೆಗೆದು ಮೂಟೆಗಟ್ಟಲೆ ಚೆಲ್ತಾ ಇರ್ತಾರೆ. ಮೂಟೆಗಟ್ಟಲೆ ಎರಚ್ತಾ ಇರ್ತಾರೆ. ತಗೊಳ್ಳಿ ನುಗ್ಗಿ ಅಂತೆಲ್ಲ ನುಗ್ಗಿಸ್ತಾ ಇರ್ತಾರೆ. ಎಲ್ಲ ಆಶೆಗಳು. ಅದಕ್ಕೆ ಪ್ರತಿಯಾಗಿ ರಾಮರಾಯರು ತಮ್ಮ ರತ್ನ ಸಿಂಹಾಸನವನ್ನೇರಿ ಶೌರ್ಯವನ್ನು ಮರೆಸಿದವರೆಗೆ ಬೆಲೆಯುಳ್ಳ ಒಡವೆಗಳನ್ನು ಮೆಚ್ಚಾಗಿ ನೀಡಿ ಬೆಲೆಯುಳ್ಳ ಒಡವೆಗಳನ್ನೇ ಕೊಟ್ಬಿಡ್ತಾ ಇರ್ತಾರೆ. ಬರೀ ಕಾಯಿನ್ಸ್ ಅಲ್ಲ, ಬರೀ ದುಡ್ಡಲ್ಲ, ಒಡವೆಗಳನ್ನೇ ಕೊಡ್ತಾ ಇರ್ತಾರೆ. ಮತ್ತೆ ನೀಡುವ ಆಶೆಗಳನ್ನು ಒಡ್ಡಿದರು. ಇನ್ನೂ ಕೊಡ್ತೀನಿ, ನಡೀರಿ ಹೋರಾಡಿ ಅಂತ. ವಿಜಯನಗರದ ಭಟರಲ್ಲಿ ಹೊಸ ಉತ್ಸಾಹ ಬಂದಿತು. ಅವರ ವಿರಾಟದ ಆವೇಗವು ವೈರಿಯ ಪಾರ್ಶ್ವಗಳಿಗೆ ಸಹಿಸದಾಯಿತು. ಚಳಿಗಾಲದಲ್ಲಿಯ ತೆರೆಗಳಂತೆ ಅರಿಸೈನಿಕರ ಹೆಳದ ರಾಶಿಗಳಿಂದ ರಣಭೂಮಿಯು ತುಂಬಿ ಹೋಯಿತು. ವಿಜಯನಗರದ ಶಕ್ತಿ ಪರಾಕ್ರಮಗಳು ಹಿರಿದಾದವು. ಶತ್ರು ಸೈನಿಕರು ಪಲಾಯನ ಮಾಡಲು ಶುರು ಮಾಡಿದ್ವು. ಆದಿಲ್ ಶಾಹಿ ಮತ್ತು ಕುತುಬ್ ಶಾಹಿ ಎದೆಯಲ್ಲಿ ನಿರಾಶೆಯು ಪ್ರವೇಶಿಸಿತು. ಅವರು ಕೈ ಕಾಲು ತೆಗೆದು ಓಡುವ ಯೋಚನೆ ಮಾಡಿದ್ರು. ವಿಜಯನಗರಕ್ಕೆ ವಿಜಯವೂ ವೈರಿಗೆ ಪರಾಜಯವೂ ಕಟ್ಟಿಸುವುದು ಎಂದು ಎನ್ನಿಸಿತು. ಒಂದು ಸೀನ್ ಹೆಂಗ್ ಬಂದ್ಬಿಡ್ತಪ್ಪ ಅಂತಂದ್ರೆ, ರಾಮರಾಯರ ಕಡೆನೆ ಇನ್ನೇನು ಗೆಲುವು ಬಂದ್ಬಿಡ್ತು. ಆದಿಲ್ ಶಾಹಿಗೆ ಅನ್ಸ್ಬಿಡ್ತು ಇನ್ನ ಓಡೋಗೋದೇ ಸಹಿ, ಕುತುಬ್ ಶಾಹಿಗೆ ನಾವು ಓಡೋಗ್ಬಿಡೋದೇ ಸಹಿ, ಇದು ಎಂದಿನಂತೆ ವಿಜಯನಗರದ್ದೇ ಯುದ್ಧ ಆಗೋದಿದೆ, ಅವರೇ ಗೆಲ್ತಾರೆ ಅಂತ ಅನ್ಸ್ಬಿಡುತ್ತೆ. ಆಗ ವಿಜಯನಗರದ ಕಡೆ ಇದ್ದಂಥ ಮುಸಲ್ಮಾನ ಸೇನಾಧಿಪತಿಗಳು ತಿರುಗಿ ಬಿದ್ದು ಬಿಡ್ತಾರೆ. ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಅಂತ ಇವ್ರು ಕೊಡ್ತಾರೆ. ಆದರೆ ನಿಜಾಮ್ ಶಾಹನಿಂದ ಅಧಿಷ್ಠಿತವಾದ ನಿಜಾಮ್ ಶಾಹ ಮಾತ್ರ ಇನ್ನೂ ಹೋರಾಡ್ತಾನೆ ಇರ್ತಾನೆ. ರಾಮರಾಯನ ಮೇಲೆ ಬಿದ್ದು ಹೋರಾಡ್ತಾನೆ ಇದ್ದಾನೆ. ರೂಮಿ ಖಾನ್ ಒಂದ್ ಕಡೆಯಿಂದ ಫಿರಂಗಿಗಳನ್ನು ಓಡಿಸ್ತಾನೆ ಇರ್ತಾನೆ. ಆದರೆ ಇಲ್ಲಿದ್ದಂಥ ರಾಮರಾಯರ ಸೈನ್ಯದಲ್ಲಿದ್ದಂಥ, ಇಲ್ಲಿ ಹಿಂದೆ ಎಲ್ಲ ನಾನು ಹೇಳಿದ್ದೀನಿ, ರಾಮರಾಯರ ವಿಜಯನಗರ ಸೈನ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮುಸಲ್ಮಾನ ಸೈನಿಕರಿದ್ರು ಅಂತ ಇವ್ರು ಬರೆದಿದ್ದಾರೆ. ಆ ಸೈನಿಕೆಲ್ಲ ಒಬ್ಬ ದಂಡಾಧಿಕಾರಿ ಇರ್ತಾನಲ್ಲ, ಇಬ್ರು ಇರ್ತಾರೆ. ಅವರಿಬ್ರು ತಿರುಗಿ ಸೈನಿಕರೊಂದಿಗೆ ಬಿಜಾಪುರದ ಸೇನೆ ಸೇರ್ಕೊಂಡ್ಬಿಡ್ತಾರೆ. ಇದು ಟರ್ನಿಂಗ್ ಪಾಯಿಂಟ್. ನಿಜವಾದ ಟರ್ನಿಂಗ್ ಪಾಯಿಂಟ್ ಬೇರೆ ಇದೆ. ಇದೊಂದು ಪ್ರಮುಖ ಘಟ್ಟ. ಯಾವಾಗ ತಮ್ಮ ಸೈನಿಕರು ತಮ್ಮ ಕಡೆಗೆ ತೆಗೆದು ಯುದ್ಧ ಮಾಡಕ್ ಶುರು ಮಾಡ್ಬಿಡ್ತಾರಲ್ಲ, ಇದು ಎಲ್ರಿಗೂ ಗೊಂದಲ ಆಗ್ಬಿಡುತ್ತೆ. ಎಲ್ಲೆಲ್ಲರಿಗೂ ಗೊಂದಲ ಆಗ್ಬಿಡುತ್ತೆ. ಯಾರನ್ನ ಯಾರು ಹೊಡಿತಾ ಇದ್ದಾರೆ, ಯಾರನ್ನ ಯಾರು ಹೊಡಿಬೇಕು, ಈಗ ನಾವು ಯಾರು ಹೊಡಿಬೇಕು, ಇವ್ರನ್ನೇ ಹೊಡಿಬೇಕು, ಎದುರಿಗೆ ಶತ್ರುಗಳನ್ನ ಹೊಡಿಬೇಕು, ಮನೆ ಶತ್ರುಗಳನ್ನ ಹೊಡಿಬೇಕು, ಗೊತ್ತಾಗದಂಗೆ ಚಲ್ಲಾಪಿಲ್ಲಿ ಆಗೋಗ್ತಾರೆ. ಅಕ್ಷರ ಚಲ್ಲಾಪಿಲ್ಲಿ. ರಾಮರಾಯರು ಅದು ಕೂತಿದ ತಕ್ಷಣ ಅದನ್ನ ತಾವು ನೆಗೆದು ಅವ್ರು ಎತ್ಕೊಂಡು ನಡೀರಿ, ನನ್ನ ಎತ್ಕೊಂಡು ನಡೀರಿ, ನಾನು ಯುದ್ಧ ಭೂಮಿ ಮಧ್ಯಕ್ಕೆ ಹೋಯ್ತೀನಿ, ನಿನ್ನೂ ನಡೀರಿ ಅಂತ ಇವ್ರೇನ್ ಮಾಡ್ತಾರೆ, ಕೂತಿದ್ದವ್ರನ್ನ ಪಲ್ಲಕ್ಕಿಯಲ್ಲಿ ಹತ್ತಿಸ್ಕೊಂಡ್ಬಿಡ್ತಾರೆ. ಪಲ್ಲಕ್ಕಿಯ ಮೇಲೆ ಹೊತ್ಕೊಂಡು ಇವರು ಸರ ಅಂತ ಮೇಲೆ ಹೊತ್ಕೊಂಡು ದಡ ಅಂತ ಯುದ್ಧ ಭೂಮಿ ಮಧ್ಯಕ್ಕೆ ಕೊಂಡೋಗ್ತಾರೆ.
ಅವರಲ್ಲಿ ಪುನಃ ಕಾಸು ಎರ್ಚ್ಕೊಂಡು ಹೋರಾಡಿ ಹೋರಾಡಿ ಅಂತ ಪಾಪ ಕೂಗಾಡ್ತಾ ಇರ್ತಾರೆ. ಹೋರಾಡ್ರು ಹೋರಾಡ್ರು, ಬಿಡಬೇಡಿ, ಓಡಾಡ್ಬೇಡಿ, ಇವರು ನಮ್ಮ ಕಡೆಯವರೇ, ನಮ್ಮ ಶತ್ರುಗಳಾಗೋದ್ರ ಪರವಾಗಿಲ್ಲ, ನೀವು ನುಗ್ಗಿ ಹೋರಾಡಿ, ಅವ್ರನ್ನು ಕೊಲ್ಲಿ, ಎದುರುಗಡೆಯವ್ರನ್ನು ಕೊಲ್ಲಿ, ಒಳಗಿನ ಶತ್ರುಗಳನ್ನು ಕೊಲ್ಲಿ, ಹೊರಗಿನ ಶತ್ರುಗಳನ್ನ ತೀಡಿಬಿಡಿ, ಹೋರಾಡಿ ಅಂತ ಇವರು ಹೋರಾಡ್ತಾನೆ ಇರ್ತಾರಲ್ಲ. ಆಗ ನಿಜಾಮ್ ಶಾಹನ ಒಂದು ಆನೆ ಇವ್ರ ಪಲ್ಲಕ್ಕಿ ಮೇಲೆ ಏರ್ಕೊಂಡ್ಬಂದ್ಬಿಡುತ್ತೆ. ಯಾವಾಗ ಇವ್ರ ಪಲ್ಲಕ್ಕಿ ಮೇಲೆ ಒಂದು ಆನೆ ಏರ್ಕೊಂಡ್ಬಂದ್ಬಿಡುತ್ತೆ, ಪಲ್ಲಕ್ಕಿ ಎತ್ತಿದ್ದವ್ರು ಏನ್ ಮಾಡ್ಬಿಡ್ತಾರೆ, ಆ ಪಲ್ಲಕ್ಕಿನ ಎತ್ತು ಬಿಸಾಕ್ಬಿಡ್ತಾವ, ಓಡೋಗ್ಬಿಡ್ತಾರೆ. ಪಲ್ಲಕ್ಕಿ ಬಿಸಾಕಿದ ತಕ್ಷಣ ಇವ್ರು ಕೆಳಗಡೆ ಬಿದ್ದೋಗ್ತಾರೆ. ಈ ಕೆಳಗಡೆ ಬಿದ್ದೋದ ತಕ್ಷಣ ಆ ಆನೆ ಇವ್ರನ್ನ ಎತ್ಕೊಳ್ತೆ. ಅದನ್ನ ಈ ರೂಮಿ ಖಾನ್ ನೋಡ್ಬಿಡ್ತಾನೆ. ಇಲ್ಲಿ ಒಬ್ಬನ್ನ ಬ್ರಾಹ್ಮಣನ್ನ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಬ್ಬ ಬ್ರಾಹ್ಮಣ ಇವ್ರ ಜೊತೆಗೆ ಇದ್ದ. ಯಾರ ಜೊತೆಗೆ? ರಾಮರಾಯರ ಜೊತೆಗೆ. ಅವನು ರಾಮರಾಯನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಮರಾಯನ ತಬ್ಕೊಂಡು ತಾನು ಕೆಳಗಡೆ ಬಿದ್ದ. ರಾಮರಾಯರೇ ತಾವು ಹುಷಾರಾಗಿರಿ ಅಂತ ಕೂಗ್ಕೊಂಡ. ಆಗ ರೂಮಿ ಖಾನನಿಗೆ ಇವರೇ ರಾಮರಾಯರು ಅಂತ ಗೊತ್ತಾಯ್ತು. ಇವರೇ ರಾಮರಾಯರು ಅಂತ ಗೊತ್ತಾದ ತಕ್ಷಣ ಕೊಲ್ಬೇಡಿ, ಅವನನ್ನ ಎತ್ಕೊಳ್ಳಿ, ಅರೆಸ್ಟ್ ಮಾಡಿ ಅಂತ ಎತ್ಕೊಂಡ್ಬಂದು ಈ ದಳಪತ್ ರಾಯ್ ಅಂತ ಅವನ ಬ್ರಾಹ್ಮಣ, ಆತನನ್ನು ಕೊಲ್ಬೇಡಿ, ಅವರೇ ರಾಮರಾಯರು, ಇವ್ರನ್ನ ಜೀವ ಸಹಿತ ಹಿಡ್ಕೊಳ್ಳಿ, ಕೊಲ್ಬೇಡಿ ಅಂತ ಎತ್ಕೊಂಡೋಗಿ ಹುಸೇನ್ ನಿಜಾಮ್ ಶಾ ಮುಂದೆ ಕರ್ಕೊಂಡೋಗ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ದಳಪತ್ ರಾಯ್ ಅಂತ ಬ್ರಾಹ್ಮಣ ಅಂತ ಇವರು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ. ಅವ್ರಿದ್ರ ಬಿಟ್ರೆ ಅದು ಆಮೇಲೆ ವಿಚಾರ. ನಿಜಾಮ್ ಶಹಾನ ಡೇರೆಯೊಳಗೆ ರಾಮರಾಯರನ್ನ ಬಂಧಿಸಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಕರ್ಕೊಂಡೋಗಿ ನಿಲ್ಸಿದ ತಕ್ಷಣ ಅವ್ರು ಕೇಳ್ತಾರೆ, ಏನ್ ರಾಮರಾಯರೇ ಇದೊಂದು ನಡೆಯುತ್ತಿದ್ದು, ಏನ್ ರಾಮರಾಯರೇ ಇಡೀ ದಕ್ಕನ್ನಿಂದ ರಾಜ ಹಿಂಗ್ ಬಂದಿದ್ದೆಲ್ಲ ಅಲ್ಲ ಅಂದಾಗ ರಾಮರಾಯರೇ ಹಿಂಗ್ ಚಿಚ್ಕೋತಾರಂತೆ ಹಣೆನ. ಅಂದ್ರೆ ಈ ಹಣೆ ಬರಕ್ಕೆ ಹಿಂಗ್ ಆಗೋಯ್ತು ಅಂತ ತಕ್ಷಣ ಆಗ ರಾಮರಾಯರ ಜೊತೆಲಿದ್ದವನು, ಹುಸೇನ್ ನಿಜಾಮ್ ಶಾ ಜೊತೆಲಿದ್ದವನು, ಬೇಗ ಇವನನ್ನ ಸಾಯಿಸ್ಬಿಡಿ ಅಂತಾರಂತೆ. ಯಾಕೆ ಅಂದ್ರೆ ಅಲಿ ಆದಿಲ್ ಶಾ ಬರ್ತಾ ಇದ್ದಾನೆ, ಅವ್ನು ಬಂದ್ರೆ ಇವ್ರನ್ನ ಸಾಯಿಸಕ್ ಬಿಡೋದಿಲ್ಲ, ಇವ್ನು ಸಾಯಿಸಿದ್ರೆ ನಮ್ ಹಗೆ ತಿರುತ್ತೆ, ಇವನನ್ನ ನಾವೇನಾರು ರಾಮರಾಯರನ್ನ ಬದುಕಕ್ ಬಿಟ್ಟು ಇವ್ನು ಬದುಕಿ ಪುನಃ 10 ಲಕ್ಷ ಸೈನ್ಯ ತಗೊಂಡು ನಮ್ಮನ್ ಪುನಃ ತೀಡಾಕ್ಬಿಡ್ತಾನೆ. ನಾವೇನೋ ಕಷ್ಟಪಟ್ಟು ಈಗ ಯುನೈಟ್ ಆಗಿದ್ದೀವಿ, ರಾಮರಾಯರ್ ನಮ್ ಕೈಗೆ ಸಿಕ್ಬಿದ್ದಿದ್ದಾರೆ. ಈಗ ಇದು ಗೋಲ್ಡನ್ ಚಾನ್ಸ್. ಈಗ ಎತ್ತದಂಗೆ ಇನ್ ಬಿಟ್ರೆ ನಾವು ಇನ್ ಎತ್ತೋಗ್ಬಿಡ್ತೀವಿ ಅಂತ ಅರ್ಜೆಂಟ್ ಮಾಡ್ಬಿಡ್ತಾನೆ. ಅಲ್ಲಿ ಡೇರೆ ಒಳಗಡೆ ನಡೀತಾ ಇದೆ, ಈ ಮಾತುಕತೆ ನಡೀತಾ ಇದೆ, ಇವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಇವನು ಮುದ್ಕ ಅಲ್ಲಿ ಹುಸೇನ್ ಕುತುಬ್ ಶಾ, ರಾಮರಾಯರಿಗೂ ವಯಸ್ಸಾಗಿದೆ 96 ವರ್ಷ, ಇವನು ಎಲ್ಲ ಸೇರಿ ಇವ್ನು ಹಿಂಸೆ ಕೊಡ್ತಾ ಇದ್ದಾರೆ ಹುಸೇನ್ ಕುತುಬ್ ಶಾನ. ಅಲ್ಲಿಂದ ಅಲಿ ಆದಿಲ್ ಶಾ ಓಡಿ ಬರ್ತಾ ಇದ್ದಾನೆ, ರಾಮರಾಯರ್ ಸಿಕ್ಕಾಕೊಂಡ್ರು ಅಂತ ಓಡಿ ಬರ್ತಾ ಇದ್ದಾನೆ. ಇವನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ, ಇಲ್ಲ ಆಗಲ್ಲ ಅಂತ ಹೇಳಿ ಕತ್ತಿ ತಗೊಂಡು ರಾಮರಾಯರ್ನ ಕತ್ತಿಸ್ಬಿಡ್ತಾನೆ. ಅಲ್ಲಿಗೆ ವಿಜಯನಗರದ ಕೊನೆ ಜ್ಯೋತಿ ಅಳಿಯ ರಾಮರಾಯರು ತೀರ್ಕೊಂಡ್ಬಿಡ್ತಾರೆ. ಹುಸೇನ್ ನಿಜಾಮ್ ಶಾ ಕತ್ತಿಯಿಂದ ತನ್ನ ಶಿರಚ್ಛೇದನವನ್ನ ಮಾಡಿ, ಇವತ್ತಿಗೆ ನನ್ನ ಸೇಡ್ ತೀರ್ತು, ಅವತ್ ನೀವು ನನ್ನ ಕೈ ತೊಳೆದಿರಲ್ಲ, ಇವತ್ತು ನನ್ನ ಸೇಡ್ ತೀರ್ತು, ನನ್ನ ಅಂತರಾತ್ಮ ತೃಪ್ತಿ ಆಯ್ತು, ಇನ್ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಾನು ಸೈಲೆಂಟ್ ಆಗ್ಬಿಡ್ತಾನೆ. ಆದ ತಕ್ಷಣ ಇನ್ನು ಹೊರಗಡೆ ಗಲಾಟೆ ನಡೀತಾ ಇರುತ್ತೆ. ಇವರು ಒಂದು ಬಲ್ಲೆಗೆ ರಾಮರಾಯನ ಶಿರಸ್ಸನ್ನ ತೆಗೆದು ಅದನ್ನೆಲ್ಲ ಕಡೆ ಪ್ರದರ್ಶನ ಮಾಡ್ತಾರೆ. ಯಾವಾಗ ರಾಮರಾಯರ ಶಿರವನ್ನ ಪ್ರದರ್ಶನ ಮಾಡ್ತಾರೆ, ವಿಜಯನಗರದ ಜನಕ್ಕೆ ಎದೆ ಒಡೆದು ಹೋಗುತ್ತೆ. ದಿಕ್ಕಾಪಾಲಾಗ್ಬಿಡ್ತಾರೆ ಸೈನಿಕರು. ಮೊದಲೇ ರಘುನಾಥ ತೀರ್ಕೊಂಡಿರ್ತಾರೆ. ಅವ್ರ ತಂದೆ ತಿರುಮಲ ರಾಯರು, ರಾಮರಾಯರ ಬ್ರದರ್ ಆದಂತ ಸೋದರರಾದಂತ ತಿರುಮಲ ರಾಯರಿಗೆ ಬಹಳವಾಗಿ ಪೆಟ್ಟು ಬಿದ್ದು ಅವರೊಂದ್ ಕಡೆ ಬಿದ್ದಿರ್ತಾರೆ. ಈ ವೆಂಕಟಾದ್ರಿ ಅವ್ರು ಎಲ್ಲಿ ಯುದ್ಧ ಮಾಡ್ತಾ ಇರ್ತಾರೋ ಅದೇ ಗೊತ್ತಿರೋದಿಲ್ಲ. ಇಂಥ ಕಾಲದಲ್ಲಿ ರಾಮರಾಯರನ್ನ ಕರ್ಕೊಂಡೋಗಿ ಅವ್ರನ್ನ ಶಿರಚ್ಛೇದನ ಮಾಡ್ಬಿಡ್ತಾರೆ. ಅದನ್ನ ಬಲ್ಲೆಗೆ ಸಿಕ್ಕಿಸ್ಕೊಂಡು ಹಿಂಗೆಲ್ಲ ಕಡೆ ಪ್ರದರ್ಶನ ಮಾಡಿದ ತಕ್ಷಣ ವಿಜಯನಗರದ ಅಷ್ಟು ಸೈನ್ಯ, ಬದುಕುಳಿದಿದ್ದ ಅಷ್ಟು ಸೈನ್ಯ ದಿಕ್ಕಾಪಾಲಾಗಿ ಚದುರೊಟ್ಟಾಗುತ್ತೆ. 1565 ರಕ್ಕಸಗಿ ತಂಗಡಗಿ ಯುದ್ಧ ಈ ರೀತಿ ಕೊನೆ ಆಗುತ್ತೆ. ಬಟ್ ಯುದ್ಧ ಮುಗೀತು, ಮಳೆ ನಿಲ್ತು, ಮರದ ಹನಿ ನಿಲ್ಲಿಲ್ಲ. ಈ ಯುದ್ಧದ ಬಗ್ಗೆ ಇನ್ನೂ ತುಂಬಾ ಇದೆ ಮಾತಾಡಕ್ಕೆ. ನಾಳೆ ಮಾತಾಡೋಣ.